ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಮಾಡೋಕ್ಕೆ ಫ್ರೆಂಡ್ಸ್ ಎಲ್ಲರೂ ಹರೀಶನ ಮನೇಲಿ ಗೆಟ್ ಟುಗೆದರ್ ಮಾಡ್ತಾಯಿದ್ದೀವಿ. ಗೂಗಲ್ ಮ್ಯಾಪ್ ನಂಬ್ಕೊಂಡು ನಮ್ಮ ಗಾಡಿ ಎತ್ಕೊಂಡು ಶಿಲ್ಪನ ಹಾಕೊಂಡು ಹಂಗೋ ಹಿಂಗೋ ಕಷ್ಟಪಟ್ಟು ಅವ್ರ ಮನೆ ಕೊನೆಗೆ ರೀಚ್ ಆದ್ವಿ. ಬೆಳಗ್ಗೆ ಬಂದ್ವಿ ಫ್ರೆಂಡ್ಸ್, ಹರೀಶ ಎಲ್ಲ ಕಳಿಸ್ಬಿಡಿ ತಂದಿಗೆ ಬಿಡ್ತೀವಿ, ರೆಡಿ ಆಗಿಬಿಡ್ತೀವಿ ಅಂದ್ಬಿಟ್ಟು ಈಗ ನನ್ನೇ ಕರ್ಕೊತಿದ್ರು ತರಕ್ಕೆ. ಶುಕ್ರವಾರದಿಂದ ಮೆಸೇಜ್ ಗ್ರೂಪಲ್ಲಿ ಅದು ಕಳಿಸಿ ಇದು ಕಳಿಸಿ ಎಲ್ಲ ತಂದಿಕ್ಬಿಡ್ತೀವಿ ಅಂದ್ಬಿಟ್ಟು ಕೊನೆಗೆ ಅವ್ರ ಮನೆಗೆ ಹೋದ್ಮೇಲೆ ನನ್ನನ್ನೇ ಕರ್ಕೊಂಡು ಹೋದೆ ಎಲ್ಲ ತರೋಕ್ಕೆ. ಕೇಳಿದ್ರೆ ಎಷ್ಟೆಷ್ಟು ತರಬೇಕು ಏನೇನು ತರಬೇಕು ಗೊತ್ತಾಗಲ್ಲ ಅನ್ನೋದು. ಫಸ್ಟೇ ವೆಜಿಟೇಬಲ್ ಶಾಪ್ಗೆ ಹೋಗಿ ಬೇಕಾಗಿರೋದೆಲ್ಲ ತೊಗೊಂಡ್ವಿ. ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ ಅಂತ ಆಚೆಗಳಿಂದ ತಂದರೆ ಅವರು ಕೊತ್ತಂಬರಿ ಸೊಪ್ಪು ಸೇರಿಸಿ ಬಿಲ್ ಹಾಕ್ಬಿಟ್ಟವ್ರೆ. ಆಮೇಲೆ ಹೇಳಿ ರಿಮೂವ್ ಮಾಡಿ ಕ್ಯಾಶ್ ಇಸ್ಕೊಬಂದ್ವಿ. 2 ಅವರಿಂದ ಒಂದು ಮೆಂತ್ಯ ಕಟ್ಟು ತಗೊಳ್ತಾನೆ. ಚಂದು ಅವರು ಇಲ್ಲಿ ಚಿಕನ್ ವಾಶ್ ಮಾಡ್ಕೊಡ್ತಿದ್ದಾರೆ, ನಾನು ಮಟನ್ ವಾಶ್ ಮಾಡ್ಬೇಕು. ಚಿಕನ್ ಗ್ರೇವಿಗೆ ಮಾಡೋದ್ರೆ ಬರೀ ಹೆಂಡತಿ ಜೊತೆ ಹೋಗಿ ಮೀಟಿಂಗ್ ಮಾಡ್ತಾನೆ. ಒಂದು ಕಾಯಿ ಹೊಡ್ಕೊಡ್ತಾಳೆ, ಒಂದು ನೀರು ತಂದು ಕೊಡ್ತಾಳೆ. ಇಲ್ಲಿ ನಾನು ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಮಟನ್ ತೊಳ್ಕೊತಿದ್ದೀನಿ ಫಸ್ಟು. ಅದೆರಡೇ ಡಿಶ್ ನಂದು. ಯಾವ್ದು ಐಟಮ್ ಮಾಡಬೇಕು ಅಂತ ಇವ್ರು ಯಾರು ಕರೆಕ್ಟಾಗಿ ಹೇಳಿಲ್ಲ. ಮಾಡಬೇಕು, ಹೋಗ್ಬೇಕು, ತಿನ್ನಬೇಕು ಅಂತ ಮಾತ್ರ ಕರೆಕ್ಟಾಗಿ ಮೆಸೇಜ್ ಮಾಡಿಬಿಟ್ರು. ಗೀ ರೈಸು ಮತ್ತು ಚಿಕನ್ ಕಬಾಬ್ ಮಾತ್ರ ಫಿಕ್ಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಗೆಟ್ ಟುಗೆದರ್ ಆದಾಗಿಂದ ಒಂದೇ ಡೈಲಾಗ್ ನಮ್ಮ ಚಂದ್ರಕಲ್, ನಾನು ಕಬಾಬ್ ಮಾಡ್ತೀನಿ, ನಂಗೆ ಸಕ್ಕದಾಗಿ ಮಾಡಬಿಡ್ತೀನಿ, ನಾನು ಕಬಾಬ್ ಮಾಡ್ತೀನಿ ಅಂತ. ಅವಳು ಕಬಾಬ್ ಬಿಟ್ಟು ಮುಂದಕ್ಕೆ ಹೋಯ್ತಾಳೆ, ಹಿಂದಕ್ಕೆ ಬರ್ತಾಳೆ. ಬೇರೆದು ಯಾರು ಮಾಡ್ತಾರೆ ಅಂತ ಹೇಳ್ತಾನೆ. ಕಬಾಬ್ಗೆ ಸ್ವಲ್ಪ ಗ್ರೀನ್ ಮಸಾಲ ರುಬ್ಕೊಟ್ಟಿರೋಳು. ಖಾರ ಇದ್ದರೆ ಮಾತ್ರ ನಮ್ಮ ಬಾಯ್ಸ್ ಖಾಲಿ ಮಾಡೋದು. ಇನ್ನು ಇಲ್ಲಿ ಕಾಣಿಸ್ತಿರೋ ಮೇಡಮ್ದು ಬಂದು ನಾವು ಯಾವ್ದಾವ್ದನ್ನ ಎಷ್ಟೆಷ್ಟು ಬೇಕು ಅಂತೀವೋ ಅಷ್ಟನ್ನೆಲ್ಲ ಕಟ್ ಮಾಡಿ ರುಬ್ಕೊಡೋದು ಮತ್ತು ರೆಡಿ ಮಾಡ್ಕೊಡೋದು, ಏನಾದ್ರು ಐಟಮ್ಗಳು ಕೊಡೋದು. ಯಾಕಂದರೆ ಅವರು ಚಿಕನ್ ಮಟನ್ನ ಮುಟ್ಟಲ್ಲ, ತಿಂತಾಳೆ. ಆಮೇಲೆ ಅಯ್ಯೋ ಪಾಪ ಅಂತ ಹೇಳಕ್ಕೆ ಹೋಗ್ಬಿಡಿ. ಏನಾಗುತ್ತೆ ಏನು ವಿಧಿ ನಮ್ಮ ಕೈಲಿಲ್ಲ. 3 ಜನ ಸೇರಿದ್ದೀವಿ ಒಟ್ಟಿಗೆ. ಯಾರು ಅಡಿಗೆ ಮಾಡಿದ್ರೆ ಎಷ್ಟು ಘಮ ಘಮ ಅನ್ನುತ್ತೆ. ಅಡಿಗೆ ಮಾಡಿದ್ರೆ ಅಡಿಗೆ ಸ್ಮೆಲ್ಲೇ ಬಂದಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನೋ 3 ಜನ ಹೆಣ್ಮಕ್ಳು ಅವ್ರು ಏನಾದ್ರು ತಂದು ಕೊಡಬೇಕಾಗುತ್ತೆ ಅಥವಾ ಎಲ್ಪ್ ಮಾಡಬೇಕಾಗುತ್ತೆ ಅಂತ ಹರೀಶನ್ ಬಿಟ್ಟಿದ್ರೆ ಅವ್ನು ಕುತ್ಕೊಂಡು ನಮಗೆ ತಲೆ ತಿಂದಾಗ್ತದೆ. ಏನು ಐಟಮು ಮಾಡೋಕೆ ಬಿಡ್ತಿಲ್ಲ. ಮೊದಲೇ ನಾವು 3 ಜನಕ್ಕೂ ಏನು ಅರ್ಧಂಬರ್ಧ ಬರೋದು. ಹಂಗೋ ಹಿಂಗೋ ಕಷ್ಟಪಟ್ಟು ಗೀ ರೈಸು, ಚಿಕನ್ ಗೊಜ್ಜು, ಮಟನ್ ಸಾಂಬಾರು, ಕಬಾಬು ರೆಡಿ ಆಯಿತು. ಇಲ್ಲಿ ನೋಡಿ ಕೊನೆಗೆ ಕಬಾಬ್ ಬೀಸಕ್ಕೆ ಬಂದೋಳು ಅಕ್ಕ. ವೈಟ್ ರೈಸಲ್ಲಿ ಹಾಕ್ತಿದ್ವಿ. ಎಲ್ಲ ರೆಡಿ ಆದಮೇಲೆ ಫಸ್ಟು ಜೆಂಟ್ಸ್ಗೆಲ್ಲ ಊಟ ಬಡಿಸ್ಬಿಟ್ವಿ ನಾವು. ಆಮೇಲೆ ಲಾಸ್ಟಲ್ಲಿ ಕೂತ್ಕೊಂಡು ನಿಮ್ದೇಗೆ ತಿನ್ನೋಣ ಅಂತ. ನಿಜ ಹೇಳ್ಬೇಕಂದ್ರೆ ಎಲ್ಲ ಡಿಶ್ಶೂ ಕರೆಕ್ಟಾಗಿ ಚೆನ್ನಾಗೇ ಆಗಿತ್ತು. ಏನೋ ನಾನೇ ಬಡಿಸ್ಲಿ ಅಂತ ಬಂದು ಎಲ್ಲರೂ ಎಲೆ ಕೊಡ್ತಾನೆ. ನೋಡ್ಕೊಬಿಡಿ, ಇದೆ ಫಸ್ಟ್ ಲಾಸ್ಟ್ ಅವ್ನು ಕೆಲಸ ಮಾಡೋದು. ಗೀ ರೈಸ್ ಮಾತ್ರ ಮಸ್ತಲ್ಲಾಗಿತ್ತು, ಸ್ಮೂತಾಗಿ ಸಾಫ್ಟಾಗಿ. ಅನ್ನ ಅದಕ್ಕೆ ಗ್ರೇವಿನೂ ಸಖತ್ತಾಗಿ ಸೂಟಾಯಿತು. ಅದೇ ಹೇಳ್ಬೇಕಂದ್ರೆ ಮಧ್ಯಾಹ್ನ ತಿಂದಿದ್ದೆ, ಹೊಟ್ಟೆ ತುಂಬ ನೆಮ್ಮದಿಯಾಗಿ ತಿಂದು. ಆಮೇಲೆ ಚಂದಣ್ಣ ಒಬ್ರು ಬರೋದು ಬಾಕಿ ಇತ್ತು. ಅವ್ರು ಬರೋ ಅಷ್ಟರಲ್ಲಿ ಎಲ್ಲರೂ ಒಂದು ರೌಂಡ್ ಗೇಮ್ ಆಡೋಣ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ತಾವ್ರೆ. ಏನು ಆಟ ನೋಡಿ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮಟನ್ ಕಳ್ಳಕೋಳಿ ಸಾಟ್ ಆಡಾದ್ಮೇಲೆ ಬೋರ್ ಆಯ್ತಿತ್ತು ಅಂತ ಮತ್ತೆ ಒಂದು ರೌಂಡು ಅಂತಾಕ್ಷರಿ ಆಡಿದ್ವಿ ಎಲ್ಲರೂ. ಒಂದು ರೌಂಡ್ ಸೆಟ್ ಆಟ. ಚಂದಣ್ಣ ಬಂದ್ಮೇಲೆ ಒಂದು ಸ್ವಲ್ಪ ಹೊತ್ತು ಗೇಮ್ ಆಡಿದ್ವಿ. ಮತ್ತೆ ಮರೀಸ ಇಷ್ಟೆಲ್ಲ ಮಾತಾಡ್ತಾರೆ, ಸೆಟ್ ಆಟನೇ ಗೊತ್ತಿಲ್ಲ. ಗೇಮ್ ಇಸ್ ಓವರ್. ನಾನು ಹರೀಶ ಸೆಕೆಂಡ್ ಪ್ಲೇಸ್. ಊಟ ಆಯಿತು, ಆಟ ಆಯಿತು. ಈಗ ರೀಲ್ಸ್ ಮಾಡೋಣ ಅಂತ ಎಲ್ಲ ರೀಲ್ಸ್. ಮುದ್ದೆ ಮ್ಯಾನ್ ರೀಲ್ಸ್ ಗೈಸ್. ಈಗ ನಮ್ಮ ಗೂಡುಗಳನ್ನು ಸೇರಿಕೊಳ್ಳುವ ಸಮಯ. ಶಿಲ್ಪ ಎಲ್ಲರೂ ತಲೆಗೂ ಕೈ ಎಣ್ಣೆ ಹಚ್ಚಿದಾಳೆ, ಸೇಫ್ಟಿ ಗಾರ್ಡ್. ಮಚ್ಚ ಒಂದು ಡೈಲಾಗ್ ಇಟ್ಕೊಬಿಟ್ಟವನೆ, ಮನೆಗೆ ಬಂದಾಗಿಂದ ಹೋಗೋರ್ಬೋದು. ಏನು ಡೈಲಾಗ್ ಅಂತ ಲಾಸ್ಟಲ್ಲಿ ಹೇಳ್ತಾನೆ ನೋಡಿ.
ಮಚ್ಚನ್ ನೋಡಿದ್ರೆ ನಮ್ಮ ಮಗಳು ಮೊದಲು ಎದುರ್ಕೋತಿದ್ಲು, ಈಗ ಎಲ್ಲೋದ್ರೂ ಮಾಮ ಮಾಮ ಅಂತ ಅವನ್ನೇ ಕೇಳ್ತಾಳೆ. ಮನೆಗೆ ಹೊರಟ್ವಿ, ಅಲ್ಲಿಂದ ಎಲ್ಲ ಚಂದ್ರಣ್ಣ, ವಿನೀತಾ, ವಿಶಾಲ್ ಒಂದು ಫ್ಯಾಮಿಲಿ, ಗುಣವತಿ, ಶಿವಕುಮಾರ್, ನಿಹಾರಿಕಾ ಒಂದು ಫ್ಯಾಮಿಲಿ, ಶಿಲ್ಪ, ಶಿವರಾಜ್ ಒಂದು ಫ್ಯಾಮಿಲಿ. ಹೇಳ ನಿನ್ ಡೈಲಾಗು ಆಗ್ಲೇ ಹೇಳಿದ್ನಲ್ಲ, ಇದೇ ಒಂದು ಡೈಲಾಗು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ.